ಹಂಗಿದ್ದಾಗ ದಟ್ಸ್ ಓಕೆ. ಇವಾಗ ಗಿಲ್ಲಿಗೂ ಏನು ಪ್ರಾಬ್ಲಮ್ ಇಲ್ಲ ಆ ತರ ಫ್ರೆಂಡ್ಶಿಪ್ ಹಂಗಿದೆ ಅಂತಂದಾಗ ದಟ್ ಶುಡಂಟ್ ಬಾದರ್ ಅಸ್. ನಮಗ್ ಅದು ಬಾದರ್ ಆಗ್ಬಾರ್ದು. ಅವ್ರ ಫ್ರೆಂಡ್ಶಿಪ್ ಹಂಗೆ ಹೋಗ್ತಿದ್ದೆ. ನಾನ್ ರೇಗಿಸ್ತಿದ್ದೆ ಅವಳಿಗೆ. ನಾನು ಗಿಲ್ಲಿಗೆ ರೇಗಿಸ್ಬೇಕು ಅಂತಾನೆ ರೇಗಿಸ್ತಾ ಇದ್ದೆ. ಅದು ಬಿಟ್ರೆ ನಾವು ತೀರಾ ನಾವು ಕ್ಲಿಯರ್ ಆಗಿ ಹೇಳಕ್ ಆಗಲ್ಲ ಅದಕ್ಕೆ ಏನೋ ಆಗ್ತಿತ್ತು ಅಂತ. ಅವಳು ತುಂಬಾ ಸಲ ಹೇಳಿದಾಳೆ, ಫ್ರೆಂಡ್ಶಿಪ್ ಅಷ್ಟೇ, ನಿಮ್ ದೃಷ್ಟಿಕೋನ ಸರಿ ಇಲ್ಲ ಅಂತ. ಈಗ ನಾನು ಗಿಲ್ಲಿ ಫ್ರೆಂಡ್ಶಿಪ್, ನನ್ನ ಫ್ರೆಂಡ್ಶಿಪ್ ಬಗ್ಗೆ ಯಾರೋ ಒಬ್ರು ಮಾತಾಡ್ತಿದ್ದಾರೆ ಅಂದಾಗ ತಪ್ಪು ಮಾತಾಡ್ತಿದ್ದೀರಾ ಅಂತ ನಾನು ಹೇಳ್ದಂಗೆ, ಈಗ ನಾನು ಗಿಲ್ಲಿ ಮತ್ತೆ ರಕ್ಷಿತನ್ ಫ್ರೆಂಡ್ಶಿಪ್ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ. ಇಟ್ಸ್ ಸೇಮ್ ಮನೆಯಿಂದ ಒಂದು ಬೆರಳು ಬೇರೆಯವ್ರ ಇನ್ನ 3 ಬೆರಳು ಎಕ್ಸಾಕ್ಟ್ಲಿ. ಅಂತ ಸೊ ಹೇಳ್ತಾರೆ. ಆ ತರ ಸಿಚುವೇಶನ್ ಆಗುತ್ತೆ. ನಾನೇ ಒಂದು ಹೇಳ್ತಿರ್ಬೇಕಾದ್ರೆ ನಾನೊಂದು ಇದ್ರ ಬಗ್ಗೆ ಮಾತಾಡಕ್ ತಪ್ಪಾಗತ್ತೆ. ಅವ್ರು ಆಕ್ಚುಲಿ ಫ್ರೆಂಡ್ಸ್ ಆಗೇ ಇದ್ರು, ಬಟ್ ಕೇರ್ ಮಾಡ್ತಿದ್ಲು, ತುಂಬಾ ಕೇರ್ ಮಾಡ್ತಿದ್ಲು. ನಾನು ಅವನಿಗೆ ರೇಗಿಸ್ತಾ ಇದ್ದೆ ಅದನ್ನ. ಅಂದ್ರೆ ಇಟ್ಸ್ ಲೈಕ್ ಅವ್ನು ಹಂಗೆ ಫ್ಲೋ ಅಲ್ಲಿ ಹೋಗ್ತಾ ಇತ್ತು, ಯಾವ್ದು ಪ್ಲಾನ್ ಆಗಿ ಹೋಗ್ತಿರ್ಲಿಲ್ಲ ಅಷ್ಟೇ.